ನಮಸ್ಕಾರ ಫ್ರೆಂಡ್ಸ್, ನಾವಿವತ್ತು ಮಾಗಡಿ ರೋಡು ಮತ್ತು ಮಾದನಾಯಕನಹಳ್ಳಿ ಮಧ್ಯೆ ಇರುವಂಥ ಗಂಗೋಡ್ನಹಳ್ಳಿ, ನೀವೆಲ್ಲ ಕೇಳಿರ್ಬೋದು. ಗಂಗೋಡ್ನಹಳ್ಳಿ ಒಂದು ಸರ್ಕಲ್ಲು, ಸೆಂಟ್ರ್ ಆಫ್ ಪಾಯಿಂಟ್ ಆಫ್ ಮಾಗಡಿ ರೋಡ್ ಅಂಡ್ ಮಾದನಾಯಕನಹಳ್ಳಿ. ಇಲ್ಲಿ ಒಂದು ಮನೆನ ನೋಡೋಕ್ಕೆ ಬಂದಿದ್ವಿ. 20x40 ಮನೆ, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಮನೆನ. ಅದನ್ನು ನಿಮಗೆ ಸ್ವಂತ ಯಾರಾದರೂ ಮನೆ ಬೇಕು ಅಂತ ನೋಡ್ತಾ ಇದ್ದರೆ ಒಂದೊಂದು ಸಲ ನೋಡಿ. ಒಳಗಡೆ ಹೋಗ್ತಾ ಇದ್ದೀವಿ. ಪಾರ್ಕಿಂಗ್ ನೋಡ್ಬೋದು ನೀವು. ಪಾರ್ಕಿಂಗ್ ತುಂಬ ವಿಶಾಲವಾಗಿ ಬಿಟ್ಟಿದ್ದಾರೆ. ಎಷ್ಟು ನೀಟಾಗಿ ಬಿಟ್ಟಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪಾರ್ಕಿಂಗ್ ಟೈಲ್ಸ್ ಆಗಿರ್ಬೋದು, ಪಾರ್ಕಿಂಗ್ ಆಗಿರ್ಬೋದು. ಇದು ಸಂಪು ಫ್ರೆಂಡ್ಸ್, ಸಂಪು 13,000 ಲೀಟ್ರ್ ವಾಟರ್ ಇಡಿಸುವಂಥ ಸಂಪನ್ನು ಮಾಡಿದ್ದಾರೆ. ಇದು ವಾಲ್ ಟೈಲ್ಸ್ ಯೂಸ್ ಮಾಡಿ ತುಂಬ ಚೆನ್ನಾಗಿ ಫ್ರಂಟಲ್ಲೆಲ್ಲ ಮಾಡಿದ್ದಾರೆ. ಮತ್ತು ಕೆಳಗಡೆ ಗ್ರೌಂಡ್ ಫ್ಲೋರ್ ಮನೆ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ. ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ನೋಡ್ಬೋದು, ಫಾಲ್ ಸೀಲಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಹಾಲು ಫ್ರೆಂಡ್ಸ್. ಹಾಲುಗೆ ಬೆಳಕು ಬರೋ ಥರ ಕಿಟಕಿ ಬಿಟ್ಟಿದ್ದಾರೆ. ಕಿಟಕಿ ಪ್ಲಸ್ ಕಿಚನ್ಗೆ ಹೋಗ್ತಾ ಇದ್ದೀನಿ ಇವಾಗ. ಕಿಚನ್ ನೋಡ್ಬೋದು ನೀವು, ತುಂಬ ನೀಟಾಗಿ ಬಂದಿದೆ. 1 BHK ಮನೆಗೆ ಎಷ್ಟು ಕಿಚನ್ ಬೇಕೋ ಅಷ್ಟು ಚೆನ್ನಾಗಿ ಬಂದಿದೆ. ಕಿಟಕಿ ಕೂಡ ಕಿಚನ್ ತುಂಬ ದೊಡ್ಡದಾಗಿದೆ. ನೆಕ್ಸ್ಟ್ ನೀವು ಕಿಚನಿಂದ ಬಂದರೆ ಪಕ್ಕದಲ್ಲೇ ದೇವ್ರ ಮನೆ ಇದೆ. ದೇವ್ರ ಮನೆಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ದೇವ್ರ ಮನೆ ಫುಲ್ಲು ಟೈಲ್ಸ್ ಹಾಕಿದ್ದಾರೆ, ಮೇಲೆ ಫಾಲ್ ಸೀಲಿಂಗ್ ಹಾಕಿದ್ದಾರೆ, ನೋಡ್ಬೋದು ನಿಮಗೆ ಕಾಣಿಸ್ತಾ ಇದೆ. ಮತ್ತು ಹಾಲಿಂದ ಲೆಫ್ಟಿಗೆ ಹೋದರೆ ರೂಮು. ಇವಾಗ ರೈಟ್ ಸೈಡ್ಗೆ ಹೋಗ್ತಾಯಿದ್ದೀನಿ. ರೈಟ್ ಸೈಡಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಪ್ಲೇಸ್ ಮಾಡಿದ್ದಾರೆ. ಅಲ್ಲೇ ವಾಷಿಂಗ್ ಮಿಷಿನ್ ಟ್ಯಾಪ್ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟು ಟಾಯ್ಲೆಟ್ ವೆಸ್ಟರ್ನ್ ಟಾಯ್ಲೆಟ್ ಇದೆ. ಮತ್ತು ಎಲ್ಲ ಶವರ್ ಆಗಿರ್ಬೋದು, ಹಾಟ್ ವಾಟ್ರ್ ಬರೋದಕ್ಕೆ ಗೀಝರ್ಗೆ ಆಪ್ಷನ್ ಇರ್ಬೋದು, ಎಲ್ಲ ಕೊಟ್ಟಿದ್ದಾರೆ. ಮತ್ತು ವಿಂಡೋ ಕೂಡ ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ. ನಿಮಗೆ ತುಂಬ ಚಿಕ್ಕದಾದರೆ ಸ್ಮೆಲ್ ಬರೋ ಥರ ಎಲ್ಲ ಆಗಿಬಿಡುತ್ತೆ. ನೆಕ್ಸ್ಟ್ ಲೆಫ್ಟ್ ಸಿಂಕ್ ಕೊಟ್ಟಿದ್ದಾರೆ, ಹ್ಯಾಂಡ್ ವಾಶ್ ಸಿಂಕ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಲೆಫ್ಟಿಗೆ ಹೋದರೆ ರೂಮು ಫ್ರೆಂಡ್ಸ್. 1 BHKಯಲ್ಲಿ ಇದು ರೂಮು ಕೂಡ ತುಂಬ ದೊಡ್ಡದಾಗಿದೆ. ಕಿಟಕಿ ನೋಡ್ಬೋದು ನೀವು ಎಷ್ಟು ದೊಡ್ಡದಾಗಿದೆ ಅಂತ. ಕಿಟಕಿಯಿಂದ ಗಾಳಿ ಬೆಳಕು ಬರೋ ಥರ. ಹಿಂದೆ ಎಲ್ಲ ಖಾಲಿ ಜಾಗ ಇರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಈಗ ಫಸ್ಟ್ ಫ್ಲೋರ್ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಫಸ್ಟ್ ಫ್ಲೋರ್ ನೋಡೋಣ ಹೇಗಿದೆ ಅಂದ್ಬಿಟ್ಟು. ಫಸ್ಟ್ ಫ್ಲೋರ್ ನೀವು ವಾಲ್ಸ್ ನೋಡ್ಬೋದು. ವಾಲ್ ಟೈಲ್ಸ್ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಡಿಸೈನಾಗಿ ಮಾಡಿದ್ದಾರೆ. ಇದು ಕಿಟಕಿ ಕ್ವಾಲಿಟಿ ನೋಡ್ಬೋದು ನೀವು. ಫ್ರಂಟಿಗೆ ಹಾಲಿಗೆ ಬರೋವಂಥ ಕಿಟಕಿ ಇದು. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಮುಂದೆ ಪ್ಯಾಸೇಜ್ ನೋಡಿ. ಏನಾದರೂ ನಿಮಗೆ ವೀಕೆಂಡ್ಸಲ್ಲಾಗಿರ್ಬೋದು ಫ್ರೀಯಾಗಿ ಮನೆಯವರೆಲ್ಲ ಕೂತ್ಕೊಂಡು ಏನಾದರೂ ಮಾತಾಡೋದಕ್ಕೆ ಪ್ಯಾಸೇಜ್ ತುಂಬ ಚೆನ್ನಾಗಿದೆ. ಮುಂದೆ ಫ್ರಂಟ್ ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ. ಇದು ಮೇಲೆ ಹೋಗೋದಕ್ಕೆ ಮೆಟ್ಲು, ಆಮೇಲೆ ನೋಡೋಣ. ಇದು ಫಸ್ಟು ಒಳಗಡೆ ಹೋಗ್ತಾಯಿದ್ದೀನಿ. ಇದು ಓನರ್ ಇರುವಂಥ ಮನೆ, ಸ್ವಂತಕ್ಕೆ ತೊಗೊಳ್ಳೋವಂಥ ಮನೆ ಆದರೆ ಇದು ತುಂಬ ಚೆನ್ನಾಗಿದೆ. ಸ್ವಂತಕ್ಕೆ ನೋಡ್ತಾ ಇರೋದಾದರೆ ಒಳಗಡೆ ಹೋಗೋಣ ಬನ್ನಿ. ಹಾಲ್ ನೋಡ್ಬೋದು ಫ್ರೆಂಡ್ಸ್ ನೀವು. 20-40ರಲ್ಲಿ ಹಾಲು ಎಷ್ಟು ದೊಡ್ಡದಾಗಿದೆ ಅಂದರೆ, ಇದು 2 BHK ಹೌಸು. ಹಾಲು ನೋಡಿ ವಿಶಾಲವಾಗಿದೆ. ಆರಾಮಾಗಿ ಸೋಫಾ ಸೆಟ್ ಹಾಕ್ಕೊಂಡು TV ಇದನ್ನು ಮಾಡಿಕೊಂಡು ತುಂಬ ಚೆನ್ನಾಗಿದೆ. ಲೆಫ್ಟಿಗೆ ಹೋದರೆ ನಿಮಗೆ ಕಿಚನಲ್ಲಿ ನೋಡಿ, ಬಾಲ್ಕನಿ ವಿತ್ ಕಿಚನ್ ಕೊಟ್ಟಿದ್ದಾರೆ ಇವರು. ಬಾಲ್ಕನಿ ವಿತ್ ಕಿಚನ್ ಕೊಟ್ಟಿರೋದ್ರೂ ಕಿಚನ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇದು ನೋಡಿ, ಸಿಂಕ್ ಮಾಮೂಲಿ ಇದರಲ್ಲೇ ಮಾಡಿದ್ದಾರೆ, ಮಾರ್ಬಲಲ್ಲಿ. ಕಿಚನ್ಗೆಲ್ಲ ಟೈಲ್ಸ್ ಹಾಕ್ಸಿದ್ದಾರೆ ಮಾಮೂಲಿ. ಇದು ಎಲ್ಲ ಕ್ವಾಲಿಟಿ ಆಕ್ಸೆಸರೀಸ್ ಯೂಸ್ ಮಾಡಿದ್ದಾರೆ. ಇದು ವಿಂಡೋ, ಬಾಲ್ಕನಿಯಿಂದ ಕಿಚನ್ಗೆ ವಿಂಡೋ, ಗಾಳಿ ಬೆಳಕು ಬರೋದಕ್ಕೆ, ಏರ್ ಎಕ್ಸಾಸ್ಟ್ ಆಗೋದಕ್ಕೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಇದು ಬಾಲ್ಕನಿಯಲ್ಲಿ ನೀವು ಏನಾದರೂ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ, ಮೇಲ್ಗಡೆ ಓನರ್ ಇರೋದಕ್ಕೆ, ಮತ್ತು ಗಾಳಿ ಬೆಳಕು ಬರೋದಕ್ಕೆ ಬೇಕಲ್ಲ, ಅದಕ್ಕೆ ಬಾಲ್ಕನಿ ಬಿಟ್ಟು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಕಿಚನ್ ಬಾಲ್ಕನಿ ಇದು ನಿಮಗೆ. ಹಾಗೆ ಮುಂದೆ ಹೋಗೋಣ. ಕಿಚನಿಂದ ಹಾಲ್ ನೋಡಿದ್ರಿ ನೀವು ಆಲ್ರೆಡಿ. ಹಾಲು ವಿಶಾಲವಾಗಿ ಬಂದಿದೆ. 20-40ಯಲ್ಲಿ ಮನೆ ತುಂಬ ಚೆನ್ನಾಗಿ ಬರುತ್ತೆ. ಸ್ವಂತಕ್ಕೆ ಕಟ್ಕೊಳ್ಳೋರು 20-40ಯಲ್ಲಿ ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ಕಡಿಮೆ ಬಜೆಟಲ್ಲಿ ಅಂತ. ಇದು ರೂಮು ಫ್ರೆಂಡ್ಸ್, ಒಂದು ರೂಮು. ಇದು ಆ್ಯಕ್ಚುಲಿ ಕಾಮನ್ ರೂಮ್ ಥರ. ಅದಕ್ಕೆ ಗೆಸ್ಟ್ ಯಾರಾದ್ರು ಬಂದರೆ ಎಲ್ಲ ಇರೋದಕ್ಕೆ, ಎಲ್ಲ ಮಕ್ಕಳು ಇರೋದಕ್ಕೆ ರೂಮ್ ಅದು. ರೂಮಿಂದ ನೆಕ್ಸ್ಟ್ ಪಕ್ಕದಲ್ಲಿ ದೇವ್ರ ಮನೆ.
ಎಲ್ಲ ವಾಸ್ತು ಪ್ರಕಾರ ಕಟ್ಟಿದ್ದಾರೆ ದೇವ್ರ ಮನೆ. ಈ ದೇವ್ರ ಮನೆಯೂ ಫುಲ್ ಟೈಲ್ಸು ಪ್ಲಸ್ಸು ಫಾಲ್ ಸೀಲಿಂಗ್ ಇದೆ, ನೋಡ್ಬೋದು ನೀವು. ನೆಕ್ಸ್ಟ್ ರೈಟಿಗೆ ಹೋದರೆ ಟಾಯ್ಲೆಟ್, ಇದು ಕಾಮನ್ ಟಾಯ್ಲೆಟ್. 2 ರೂಮಿಗೆ ಇದು ಕಾಮನ್ ಟಾಯ್ಲೆಟು. ಹೊರಗಡೆ ಹ್ಯಾಂಡ್ ವಾಶಿಂಗ್ ಕೊಟ್ಟಿದ್ದಾರೆ. ಹ್ಯಾಂಡ್ ವಾಶಿಂಗು ಲೆಫ್ಟ್. ಇದು ವೆಸ್ಟ್ರನ್ ಟಾಯ್ಲೆಟು, ಫುಲ್ ವೆಸ್ಟ್ರನ್ ಸ್ಟೈಲ್ ಇದು. ಮತ್ತು ಇಲ್ಲಿ ನೋಡಿ ಆಕ್ಸೆಸರೀಸ್ ಎಲ್ಲ ಕ್ವಾಲಿಟಿದೇ ಹಾಕಿದ್ದಾರೆ. ಮತ್ತು ವಿಂಡೋ ಕೂಡ ತುಂಬ ದೊಡ್ಡದಾಗಿದೆ. ಅಲ್ಲೇ ಕೆಳಗಡೆ ಏನು ಸೈಜ್ ಇದೆ ಅಷ್ಟೇ ಸೇಮ್ ಸೈಜ್ ಇದೆ. ಗೀಝರ್ಗೆ ಶವರು ಎಲ್ಲ ನೀಟಾಗಿ ಕೊಟ್ಟಿದ್ದಾರೆ. ಸ್ವಂತಕ್ಕೆ ಇರೋಕ್ಕಾದರೆ ತುಂಬ ಚೆನ್ನಾಗಿದೆ ಮನೆ ಮಾತ್ರ. ಕಡಿಮೆ ಬಜೆಟಲ್ಲಿ ಸರ್ಕಲ್ಗೆ ಹತ್ರ ಇದೆ. ಬಸ್ಸಿಗೆ ಪ್ರಾಬ್ಲಮ್ ಇಲ್ಲ, ಆಟೋಗೆ ಪ್ರಾಬ್ಲಮ್ ಇಲ್ಲ, ಸ್ಕೂಲಿಗೆ ಪ್ರಾಬ್ಲಮ್ ಇಲ್ಲ, ಹಾಸ್ಪಿಟ್ಲಿಗೆ ಪ್ರಾಬ್ಲಮ್ ಇಲ್ಲ. ಸರ್ಕಲ್ಗಿರೋದ್ರಿಂದ ವ್ಯಾಲ್ಯೂನೂ ಚೆನ್ನಾಗಿರುತ್ತೆ. ಇದು ನೆಕ್ಸ್ಟು ಮಾಸ್ಟರ್ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮ್ ಕಿಟಕಿ ನೋಡ್ಬೋದು ನೀವು ಎಷ್ಟು ಗಾಳಿ ಬೆಳಕಿದೆ ಅಂತ. ನಿಮ್ಗೆ ಅಲ್ಲಿ ತೋರಿಸ್ತಾ ಇರೋದೇ ಅದೇ ರೋಡ್ ಕಾಣಿಸುತ್ತೆ ಈ ಮನೆಗೆ. ನಮಗೆ ಗಂಗೋಡ್ನಳ್ಳಿ ರೋಡು ಕಾಣಿಸುತ್ತೆ. ಇದು ಅಟ್ಯಾಚ್ ಬಾತ್ರೂಮು ಮಾಸ್ಟರ್ ಬೆಡ್ರೂಮ್ಗೆ. ಇದು ವೆಸ್ಟರ್ನ್ ಸ್ಟೈಲ್ ಇದೆ, ಅಟ್ಯಾಚ್ ಬಾತ್ರೂಮು. ನೋಡಿ ಇಲ್ಲಿ ಶವರು ಪ್ಲಸ್ ಗೀಜರು ಎಲ್ಲ ಫೆಸಿಲಿಟಿ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ಮನೆ. ಈಗ ಮೇಲೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಮೇಲೆ ಹೋದರೆ ಮೆಟ್ಲುಗಳೆಲ್ಲ ನೋಡ್ಬೋದು ನಿಮಗೆ. ಎಲ್ಲ ಗ್ರಾನೈಟ್ಸ್ ಹಾಕಿದ್ದಾರೆ ಮೆಟ್ಲು, ಯಾವುದು ಟೈಲ್ಸ್ ಯಾವುದು ಹಾಕಿಲ್ಲ, ಗ್ರಾನೈಟ್ಸ್ ಇದ್ದರೆ ನಿಮಗೆ ಕ್ವಾಲಿಟಿ ಮೇನು. ಮೇಲೆ ಟೆರೆಸ್ಗೆ ಹೋದರೆ ಟೆರೆಸ್ ಫುಲ್ಲು ವಿಶಾಲವಾಗಿದೆ. 20-40 ಅಲ್ವ ಸರ್, ತುಂಬ ಚೆನ್ನಾಗಿ ಬಂದಿರುತ್ತೆ. 20-40 ಫ್ರೆಂಡ್ಸ್. ನಿಮ್ಮ ಮನೆ ತುಂಬ ಅಗಲವಾಗಿ ಬರುತ್ತೆ ಮತ್ತು ಸ್ವಂತಕ್ಕೆ ಕರೆಕ್ಟಾಗಿರುತ್ತೆ. ಕಡಿಮೆ ಬಜೆಟಲ್ಲಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಬಟ್ಟೆ ಒಗೆಯೋಕ್ಕೆಲ್ಲ ಆಪ್ಷನ್ ಇದೆ. ಟ್ಯಾಂಕ್ ಕೂರಿಸಿದ್ದಾರೆ ನೋಡಿ, ಟ್ಯಾಂಕು 1000 ಲೀಟ್ರು ಟ್ಯಾಂಕ್ ಕೂರಿಸಿದ್ದಾರೆ. ಮೆಟ್ಲು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದಾರೆ. ಅಲ್ಲೇನು ಮೇಲೆ ಏನು ಯಾರು ಹೋಗಲ್ಲಲ್ಲ, ಸಿಂಪಲ್ಲಾಗಿ ಮೆಟ್ಲು ಮಾಡ್ಕೊಂಡಿದ್ದಾರೆ. ಸುತ್ತ ನೋಡ್ಬೋದು ನೀವು, ಸುತ್ತ ಮನೆಗಳಾಗೋಗಿದೆ ಎಲ್ಲ. ಇದು ಸರ್ಕಲ್ ಆಗಿರೋದ್ರಿಂದ ನಿಮಗೆ ಎಲ್ಲ ವ್ಯವಸ್ಥೆನೂ ಸಿಗುತ್ತೆ. ಮತ್ತು ಇಷ್ಟು ಕಡಿಮೆ ಬಜೆಟಲ್ಲಿ ನಿಮಗೆ ಮನೆ ಈ ಥರ ಸರ್ಕಲಲ್ಲಿ ಸಿಗೋದು ತುಂಬ ಕಷ್ಟ. ಯಾರಾದರೂ ಸ್ವಂತಕ್ಕೆ ನೋಡ್ತಾಯಿದ್ರೆ, ಬಾಡಿಗೆಗೆಲ್ಲ ಸ್ವಂತಕ್ಕೆ ನೋಡ್ತಾಯಿದ್ರೆ ಖಂಡಿತವಾಗಿ ಬನ್ನಿ. ಕಡಿಮೆ ಬಜೆಟಲ್ಲಿ ಮಾಡಿಕೊಡೋಣ. ಒಳ್ಳೆ ಮನೆ. ಫುಲ್ ವೀಡಿಯೋ ನೋಡಿ ಒಂದ್ಸಲ ರೌಂಡು ಕ್ಲೀನೆಲ್ಲ ಮಾಡಿದ್ಮೇಲೆ ಒಂದು ವೀಡಿಯೋ ನೋಡಿ ಹೇಗೆ ಕಾಣಿಸುತ್ತೆ ಅಂತ. ಯಾರಾದರೂ ಫ್ರೆಂಡ್ಸ್ ಮಾಗಡಿ ರೋಡು ಗಂಗೋಡ್ನಳ್ಳಿ ಸರ್ಕಲಲ್ಲಿ ಮನೆ ನೋಡ್ತಾಯಿದ್ರೆ, ಬೇಡಪ್ಪ ನಮ್ಮ ಸರ್ಕಲಲ್ಲಿ ಇಲ್ಲಿ ಸ್ಕೂಲ್ಗೆ, ಕಾಲೇಜಿಗೆ, ಮಕ್ಕಳಿಗೆಲ್ಲ ಎಜುಕೇಷನ್ಗೆ, ಹಾಸ್ಪಿಟ್ಲಿಗೆ, ಆಟೋಗೆ, ಬಸ್ಸಿಗೆ ಪ್ರಾಬ್ಲಮ್ ಆಗಬಾರ್ದು ಅಂದರೆ ನೋಡಿ, ಒಳ್ಳೆ ಮನೆ. ಇದ್ರ ಪ್ರೈಸ್ ಬಂದ್ಬಿಟ್ಟು ಫ್ರೆಂಡ್ಸ್ 72 ಲಕ್ಷ ಓನರ್ ಹೇಳ್ತಿದ್ದಾರೆ. 70 ಲಕ್ಷಕ್ಕೆ ಮಾಡ್ಕೊಡೋಣ ಬನ್ನಿ. 70 ಲಕ್ಷಕ್ಕೆ ಅವರು ಕೂತ್ಕೊಂಡ್ರೆ ಮಾತಾಡೋಣ. ಇನ್ನೂ ನೋಡೋಣ, ಹೆಚ್ಚು ಕಮ್ಮಿ ಆದರೆ ಇನ್ನೂ ಕಡಿಮೆ ಮಾಡ್ತಾರೆ. ಬೇಗ ಬನ್ನಿ, ಯಾಕೆಂದರೆ ಇವತ್ತಿದ್ದ ಮನೆ ನಾಳೆ ಇರುತ್ತೆ ಇಲ್ಲೋ, ಯಾರಿಗೆ ಸೇಲ್ ಆಗುತ್ತೆ ಗೊತ್ತಿಲ್ಲ. ಅದೆಲ್ಲ ಋಣಾನು ಬಂದ. ಬೇಗ ಬಂದು ಮನೇನು ಪರ್ಚೇಸ್ ಮಾಡೋ ಅಂಥವ್ರಿದ್ರೆ ಅಡ್ವಾನ್ಸ್ ಪೇ ಮಾಡಿ. ನೋಡ್ಬೋದು ನೀವು ಮೇಲ್ಗಡೆ ಮನೆ ಇದು ತೋರಿಸ್ತಾ ಇದ್ದೀವಿ ನೋಡಿ. ಫುಲ್ ವೀಡಿಯೋ ಒಂದು ಲಾಸ್ಟ್ ವೀಡಿಯೋ ಹಾಕ್ತಾಯಿದ್ದೀನಿ. ಒಂದ್ಸಲ ಕ್ಲೀನ್ ಆದಮೇಲೆ ನೋಡಿ. ಫಾಲ್ಸ್ ಇಲ್ಲ ನೋಡ್ಬೋದು. ವಿಂಡೋಸ್ ಫುಲ್ ಬೆಳಕು, ಗಾಳಿ ತುಂಬ ಚೆನ್ನಾಗಿದೆ. ಗಾಳಿ ಬಿಡ್ತಿದ್ದು ಮಾತ್ರ. ದೇವ್ರ ಮನೆ ವಾಲ್ಸ್ ಎಲ್ಲ ಫಿಟ್ಟಿಂಗ್ ಆದಮೇಲೆ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ. ಓನರ್ ನಮಗೆ ಪರಿಚಯ ಇರೋದ್ರಿಂದ ನಿಮಗೆ ಫ್ರೆಂಡ್ಸ್ ಯಾವುದೇ ಪ್ರಾಬ್ಲಮ್ ಇಲ್ಲ.